ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಏನಾಯ್ತೀಗ? ಕರ್ತೃತ್ವಾಧಿಕರಣ ನಡೆದಿತ್ತು. ಫಸ್ಟ್ ಏನು ಬಂತೀಗ? ಜೀವನಿಗೆ ಕರ್ತೃತ್ವ ಇಲ್ಲೇ ಇಲ್ಲ, ಯಾಕೆ ಅವನು ಗುರಿ ಮಾಡ್ತೀರಿ ಅಂತ ಪ್ರಶ್ನೆ, ಅಥವಾ ಇದೆ ಅಂತ ಅದನ್ನ ಇಲ್ಲ ಅಂತ ಯಾಕೆ ಹೇಳ್ತೀರಿ? ಎರಡು ಪ್ರಶ್ನೆಗೂ ಉತ್ತರ ಬೇಕು. ಅದಕ್ಕೆ ಓಂ ಕರ್ತ ಶಾಸ್ತ್ರಾರ್ಥವತ್ವ, ಅದು ಕರ್ತೃತ್ವ ಒಪ್ಪಲೇಬೇಕು. ಯಾತಕ್ಕೆ? ಮತ್ತು ಶಾಸ್ತ್ರ ಯಾರಿಗೆ ಹೇಳಿದ್ದಾಗಿದೆ? ಕರ್ತೃತ್ವ ಅಂದರೆ ವಿಧಿ ನಿಷೇಧ. ಪಶುಗಳಿಗೆ ಬೋರ್ಡ್ ಹಾಕ್ತಾರೆ ಇಲ್ಲಿ ಹೋಗಬೇಡ ಅಂಥೇಳಿ, ಏನಿಲ್ಲ ಅದಕ್ಕೆ, ಜ್ಞಾನ ರೋಲೇ ಇಲ್ಲ ಅದಕ್ಕೆ. ಆದ್ದರಿಂದಾಗಿಯೇ ಏನದು ಶಾಸ್ತ್ರ ಉಪದೇಶ ಮಾಡಿ ಮಾಡಬೇಡ ಅಂತ ಹೇಳಬೇಕಾದ್ರೆ ಮಾಡೋಕ್ಕೆ ಬಿಡಲಿಕ್ಕೆ ಬಂದವನಿಗೆ ಮಾತ್ರ ಹೇಳ್ಬೋದು ಹೊರತು ಬೇರೆ ಹೇಳಕ್ಕೆ ಬರೋದಿಲ್ಲ. ಆದ್ದರಿಂದ ವಿಧಿ ನಿಷೇಧ ಯಾರಿಗೆ ಆಗಿದ್ದಾರೆ? ಆಚಾರ್ಯ ಇಲ್ಲಿ ಜಾಸ್ತಿ ಇಲ್ಲಿ ಬರೀತಾರೆ, ತಾತ್ಪರ್ಯದಲ್ಲಿ ಬರೆದಿದ್ದಾರೆ. ದ್ರೌಪದಿ ದೇವಿ ಕೇಳ್ತಾರೆ, ಕ್ಷಮ ಭಾರಿ ದೊಡ್ಡದು ಅಂತ ಹೇಳ್ತೀಯಲ್ಲ, ರಾಜನಿಗೆ ಏನು ಮಾಡಬೇಕಾಗಿ? ನಿನ್ನ ಕೆಲಸ ಏನಪ್ಪ ಆಗಿದ್ರೆ? ರಾಜ ಯಾಕೆ ಆಗಬೇಕಾಗಿದ್ರೆ? ರಾಜನ ಕೆಲಸ ಏನೀಗ? ತಪ್ಪು ಮಾಡಿದವನು ಶಿಕ್ಷಿಸಿ ಒಳ್ಳೆಯವರಿಗೆ ನಿಮ್ಗೆ ಪುರಸ್ಕಾರ ಕೊಡೋದು ನಿಮ್ಮ ಕೆಲಸ. ಮತ್ತು ನೀವು ಮಾಡಿರೋದೇನೀಗ? ಅದು ದೊಡ್ಡ ತಪ್ಪು ಮಾಡಿದ್ದಾನೆ, ನಿನಗೆ ಬೇರೆ ಮಾಡಿದ್ದಾನೆ. ನಿಮಗೆ ಹೆಂಗೆ ಗೊತ್ತಾಗಿದೆ? ಯಾರ್ಯಾರು ಜೂಜು ನಡೆದು ಅನ್ಯಾಯ ಆಗಿದ್ದರೆ ರಾಜ ಸಾಲ್ವ್ ಮಾಡಬೇಕಲ್ಲ. ಜೂಜು ತಪ್ಪು ಅಂತ ಹೇಳಿ ನೀನೇ ಜೂಜು ಆಡ್ಬಿಟ್ಟಿದ್ದೀನಿ ನೀನೀಗ. ಮತ್ತು ನಿನ್ನ ನೆನಪು ಹಾಗಿದ್ರೆ ರಾಜನು ಎಲ್ಲರಂತೆ ಇಲ್ಲ, ಕ್ಷಮ ಭಾರಿ ದೊಡ್ಡ ಗುಣ. ಕ್ಷಮಿಸೋದಕ್ಕೆ ರಾಜ ಇರೋದಾದರೆ ಗೊತ್ತಾಯ್ತು, ತಪ್ಪಿದ್ರೆ ಕ್ಷಮಿಸಿಬಿಟ್ರೆ ಲೋಕ ಹೇಗೆ ಬದುಕಬೇಕಾಗಿದೆ? ನ್ಯಾಯಾಧೀಶ ಹೇಳಿದ, ನನ್ನ ಬಂದ ಎಲ್ಲರನ್ನೂ ನಾನು ಬಿಡುಗಡೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಏನರ್ಥ ಅದಕ್ಕೆ? ನ್ಯಾಯಾಧೀಶ ಅಲ್ಲೇ ಅಲ್ಲ, ನ್ಯಾಯ ಅನ್ಯಾಯದ ಮೇಲೆ ವ್ಯತ್ಯಾಸ ಇಲ್ಲದೆ ಇದು ಇರೋದರಿಂದ ನ್ಯಾಯ ಹೇಳಬೇಕು, ಅನ್ಯಾಯನ ಖಂಡನೆ ಮಾಡಬೇಕು. ಇದು ರಾಜ ಇರೋದು ಅದಕ್ಕೋಸ್ಕರ. ನೀನೇನು ಮಾಡಿದಾಗಾಯಿತು? ಇದೆಲ್ಲ ನೋಡಿ, ಇಲ್ಲಿ ಬರೋದಿಲ್ಲ ಜಾಸ್ತಿ, ಇಷ್ಟೇ ಬರೋದಿಲ್ಲ, ಒಂದೇ ಲೈನು ಏನಾಗ ಬರುತ್ತೆ ತಾತ್ಪರ್ಯದಲ್ಲಿ. ಬಾಕಿ ಕೆಳಗೆ ಕೊಟ್ಟಿದ್ದೇವೆ, ಸೇರಿಸ್ಕೊಳ್ಳೋದು ಹೌದು, ಏನಾಗಲ್ಲ. ಇದು ವಿವರಣೆ ನಿಮಗೆ ಗೊತ್ತಾಗೋದಿಲ್ಲ. ಮತ್ತು ಯಾರಿಗೀಗ ಧರ್ಮಶಾಸ್ತ್ರ ಯಾರಿಗಪ್ಪ ಹೇಳಿರೋದು? ಯಾರಿಗೆ ಹೇಳಿರೋದು? ಮತ್ತು ನೀನಿರೋದು ಯಾತಕ್ಕೆ? ಸೂಪರ್ವೈಸರ್ ಅಂತ ಇದ್ದ ಮೇಲೆ ಸೂಪರ್ವೈಸ್ ಮಾಡಿದವರು ಸೂಪರ್ವೈಸರ್ ಯಾಕಾಗ್ತಾನೆ? ನೀನು ತಪ್ಪಲ್ವಾ ಅಂತ ಕೇಳ್ತಾರೆ. ಉತ್ತರ ಕೊಡೋಕ್ಕೆ ಬರೋದಂತೆ ಆಗಿಬಿಡುತ್ತೆ. ಕ್ಷಮೆ ದೊಡ್ಡದು. ಯಾವಾಗ? ಅಪರಾಧಿ ಅಲ್ಲದವ್ರಿಗೆ ಕ್ಷಮಿಸೋದು ದೊಡ್ಡ ಗುಣ. ಅಪರಾಧಿನಿಗೆ ಕ್ಷಮಿಸೋದಾದ್ರೆ ಏನರ್ಥ? ಅರ್ಥ ಇಲ್ಲ. ಇದೆಲ್ಲ ತೋರಿಸ್ತಾ ಬರುತ್ತೆ. ಅಥವಾ ರಾಜ್ಞಾಂ ನ ಕೃತ್ಯಂ ನಚ ಲೋಕಯಾತ್ರ. ರಾಜ ಇರಬೇಕಾಗಿಲ್ಲ, ಜಗತ್ತು ಉಳಿಯೋದು ಇಲ್ಲ. ರಾಜ ಮುಖ್ಯಸ್ಥ. ಅವನು ಮುಖ್ಯಸ್ಥ ಅಂದರೆ ಜವಾಬ್ದಾರಿ ಇದೆಲ್ಲ ಇದೆ, ನಿರ್ವಹಣೆ ಮಾಡದೆ ಅರಾಜಕತೆ ಅಂತ ಕರೆಯೋದಿಲ್ಲ. ನೀನು ರಾಜ ಇಲ್ಲದೆ ಅರಾಜಕತೆ, ಇದ್ದರೂ ಅರಾಜಕತೆ ಬಂದಾಗ ಅಷ್ಟೆ. ಅರಾಜ ಅಂದ್ರೆ ಏನು? ಶಕ್ತಿ ಇಲ್ಲದ ರಾಜ, ಕರ್ತವ್ಯ ಪ್ರಜ್ಞೆ ಕಳ್ಕೊಂಡ ರಾಜ ಇದ್ದರೂ ಅಷ್ಟೇ, ಹೋದರೂ ಅಷ್ಟೇ. ಡ್ರೈವರ್ ನಿದ್ದೆ ಉಳಿದವ್ರು ನಿದ್ದೆ ಮಾಡ್ತಾರೆ, ನಾನು ಯಾಕೆ ಮಾಡಬಾರ ಅಂತ ಮಾಡಿದರೆ ಬದೀತಾಗತ್ತೆ. ವಿಶೇಷ ವಿಹಾರೋಪದೇಶ. ಬರೀ ಇಲ್ಲೇ ಅಲ್ಲ, ಮುಕ್ತಿಯಲ್ಲೂ ಕೂಡ ಏನು ಹೇಳಿದ್ದಾರೆ, ವಿಹಾರ ಮಾಡ್ತಾನೆ ಅಂದಮೇಲೆ ಇದು ಸಂಸಾರ ಅವಸ್ಥೆಯಲ್ಲಿ ಮಾತ್ರ ಅಂತ ಹೇಳೋಗಿಲ್ಲ. ಮುಕ್ತಿಯಲ್ಲೂ ಕೂಡ ಜೀವನಿಗೆ ಏನಿದೆ? ಕರ್ತೃತ್ವ ಇದೆ ಅಂತ ಹೇಳಿದರು. ಉಪಾದಾನ ಸಾಧನಾದಿ ಉಪಾದಾನ ಪ್ರತೀತೇಶ್ಚ. ಇವನೇನು ಮಾಡ್ತಾನೆ? ತಗೋತಾನೆ. ಒಂದು ಚಾಕು ತೊಗೊಂಡು ಹಣ್ಣು ಹೆಚ್ಚಲಿಕ್ಕೆ ಶುರು ಮಾಡ್ತಾನೆ. ಅಂದರೆ ಹಣ್ಣು ಹೆಚ್ಚು ಶಕ್ತಿ ಇದೆ ಅಂತ ಆಯ್ತೋ ಇಲ್ವೋ? ಮಕ್ಕಳು ತಗೊಂಡೆ ನೀವು ಮಾಡಬೇಡ ಅಂತ ಹೇಳ್ತಾರೆ. ಯಾತಕ್ಕೆ? ಆ ಶಕ್ತಿ ಇಲ್ಲ ಅವನಿಗೆ, ವಿವೇಚನೆಯಿಂದ ಶಕ್ತಿಯೂ ಇಲ್ಲ. ಅಂದರೆ ಉಪಾದಾನವನ್ನು ತಗೋತಾನೆ. ಉಪಾದಾನ ಸಾಧನ ತಗೊಳ್ತಾನೆ ಅಂದಮೇಲೆ ಅವನಿಗೆ ಕರ್ತೃತ್ವ ಇದೆ ಅಂತ ಅರ್ಥ. ವ್ಯಪದೇಶಾಚ್ಯ ಕ್ರಿಯಾಯಾಮ್ ನ ಚೇರ್ ನಿರ್ದೇಶ ವಿಪರ್ಯಯ. ಆತ್ಮಾನವೇವ ಲೋಕ ಉಪಾಸೀತ. ಈ ರೂಲ್ ಇದೆ, ನೀವು ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳ್ತಾರೆ. ಈ ಮಾತುಗಳೆಲ್ಲ ಇದ್ದ ಮೇಲೆ ಅವನಿಲ್ಲದೆ ಹೇಳಕ್ಕೆ ಹೋಗ್ತಿರಲಿಲ್ಲ. ಉಪಲಬ್ಧಿವತ್ ಅನಿಯಮಃ ಓಂ. ಉಪಲಬ್ಧಿವತ್ ಅನಿಯಮಃ ಓಂ. ಅಷ್ಟೇ ಅಲ್ಲ, ನಾವು ಉಪಲಬ್ಧಿ ಆಗುತ್ತೆ ಅಂತ ನಿಯಮ ಇಲ್ಲವೇ ಇಲ್ಲ. ಏನೋ ಮಾಡ್ಲಿಕ್ಕೆ ಹೋದ್ರೆ ಏನೋ ಆಗುತ್ತೆ ಒಂದು, ಮತ್ತೆ ಮಾಡಬೇಕಾದ್ರೆ ಆಗಲೇ ಇಲ್ಲ ಒಂದು. ಗೊತ್ತಾಯ್ತು? ಏನೋ ಮಾಡೋಕ್ಕೆ ಹೋದ್ರೆ ಏನೋ ಮಾಡ್ದ. ಇವತ್ತು ವಿಜ್ಞಾನಿಗಳು ಯಾವ ಸಂಶೋಧನೆ ಕೂಡ ಸ್ವತಂತ್ರ ಸಂಶೋಧನೆಗಳೆಲ್ಲ ಮತ್ತಿಗೇನು ಗೊತ್ತಾಗ ಕಾರಣ? ಎಲ್ಲ ಆಕ್ಸಿಡೆಂಟಲ್. ದೊಡ್ಡ ದೊಡ್ಡ ಸಂಶೋಧನೆ ಆಗಿರೋದೆಲ್ಲ ಎಲ್ಲಿಂದ? ಅವ್ರು ಏನೋ ಅವ್ರಿಗೆ ಕೊಡಿಗೇನೋ ಆಗಿಬಿಡೋದು ಕಡೆಗೆ. ಅದ್ಭುತ ಇಂಟರ್ನ್ಯಾಷನಲ್ ಮಾಡಿದ್ದಲ್ಲ ಅದು. ಗೊತ್ತಾಯ್ತಾ? ದೊಡ್ಡ ದೊಡ್ಡ ಸಂಶೋಧನೆಗಳೆಲ್ಲ. ಸೊ ಅಲ್ಲೂ ಕೂಡ ಅನ್ನೋನ್ ಅಂದ್ಬಿಡ್ತಾರೆ ಅಷ್ಟೇ. ಅನ್ನೋನ್ ಅಲ್ಲ, ದೇವ್ರು ನಿಂತು ಮಾಡಿಸಿರೋದು ಅಂತ. ಮಾಡ್ಲಿಕ್ಕೆ ಹೋಗಿದ್ದಾಗಲೇ ಇಲ್ಲ, ಏನೋ ಇನ್ನೊಂದು ಏನಾಗೋಯ್ತು, ಅದು ಸಿಕ್ಕಾಟಿ ಪಾಪ್ಯುಲರ್ ಆಗೋಯ್ತು ಇವತ್ತು. ಆತ್ಮಾನಂ ಅಂತರೋ ಯಮಯತಿ. ದೇವರು ಒಳಗೆ ನಿಯಾಮಕ ಒಬ್ಬರಿದ್ದಾನೆ, ಅನುಭವಕ್ಕೆ ನಮಗೆ ಬರುತ್ತೆ ಅಂತ ಹೇಳಿದರು. ಮತ್ತು ಶಕ್ತಿ ವಿಪರ್ಯಾತ್ ಅಲ್ಪಶಕ್ತಿತ್ವ ಜೀವಸ್ಯ. ನನ್ನ ಕೈಲಿ ಆಗೋದಿಲ್ಲ ಅಂತ ಜೀವ ಹೇಳ್ತಾನೆ. ಅಂದಮೇಲೆ ನನ್ನ ಕೈಲಿ ಆಗೋದಿಲ್ಲ ಅಂದರೆ ಆಗೋದು ಬೇರೆ ಇದೆ ಅಂತ ಆಯ್ತಲ್ಲ. ಇದು ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿದರೆ ಬೇರೆ ನನ್ನ ಕೈಲಿ ಆಗುತ್ತೆ ಅಂತ ಆಯ್ತಲ್ಲ. ಬರೀ ಊಟ ಮಾಡ್ಲಿಕ್ಕಾಗತ್ತೆ ಅಂತ ಒಪ್ಕೋತಿಯಲ್ಲ. ಒಂದಿನ ಏನಿದೆ ನೀವು ಸ್ವಾತಂತ್ರ್ಯ ಆಗಿದ್ರಿ ಈಗ? ಆ್ಯಕ್ಚುಲಿ ಇಂಪಾರ್ಟೆಂಟ್ ಇದು.
ತುಂಬ ಜನ ಹೇಳ್ತಾರೆ ನಾವು ನಮಗೆ ಕರ್ತೃತ್ವ ಇಲ್ಲ ಆದರೆ ಏನೂ ಮಾಡೋದಿಲ್ಲ ಕೂತು ಬಿಡ್ತೀವಿ ಅಂತಾರೆ. ಹಸಿವೆ ಆದ ತಕ್ಷಣ ಅನ್ನ ಇಟ್ಟು ತಿಂತಾರೆ, ಮತ್ತು ಸುಮ್ಮನೆ ಕೂಡ ಹಾಗಿದ್ರೆ ದೇವರು ತಿನ್ನಿಸ್ಲಿ ಅಂತ ಬಾಯಿ ತಗೊಂಡು ಸುಮ್ಮನೆ ನೋಡೋಣ ಅಂತ ಹಾಗಿದ್ರೆ ಸಾಧ್ಯ ಇಲ್ಲ. ಅಂದರೆ ಇದು ಒಂದು ಕಡೆ ಅವನು ಆ್ಯಕ್ಚುಲಿ ಸುಮ್ಮನೆ ಪೂರ್ತಿ ಕೂಡ ಸಹ ಕೂತು ಬಿಡು ಹೋಗಲಿ, ಅದಕ್ಕೆ ಪರಮಾತ್ಮ ಕೂಡಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಚಾತು ತಿಷ್ಠತಿ ಅಕರ್ಮಕೃತ, ಕರ್ಮ ಮಾಡದೆ ಕೂಡ್ಲಕ್ಕೆ ಸಾಧ್ಯ ಇಲ್ಲ ಅಂತ ಎಂದೂ ಕೂಡ್ಲಕ್ಕೆ ಬರೋದಿಲ್ಲ. ಕೂಡೋದು ಒಂದು ಕರ್ಮ. ಈ ಮಧ್ಯೆ ಕೂಡೋದು ಕರ್ಮ. ಎಷ್ಟೊತ್ತು ಸುಮ್ಮನೆ ಕೂತಿದ್ದೀನಿ ಗೊತ್ತಾ ನಾನು ಅಂತೇಳಿ, ಮತ್ತೆ ಆಯಿತು ನಾನು ಕೂತಿದ್ದೇನೆ ಅಂತ ಹೇಳ್ತೀಯಲ್ಲ, ನಿಂದೆ ಕರ್ತೃತ್ವ. ನಾನು ಕೂತಿದ್ದೆ ಅಂತ ಒಪ್ಕೋತಿಲ್ಲ ನೀನೀಗ, ಅಷ್ಟೇ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕರ್ತೃತ್ವ ಜೀವನಿಗಿದೆ ಎಂಬುದಕ್ಕೆ ಇವೆಲ್ಲ ಸಾಕ್ಷಿ. ನಜಾತು ತಿಷ್ಠತಿ ಅಕರ್ಮಕೃತ. ಅಕರ್ಮಕೃತ ಕರ್ಮ ಯಾವುದೇ ಕರ್ಮವನ್ನು ಮಾಡದೇನೆ ಯಾರೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಸಮಾಧಿ ಅಭಾವಾಚ್ಯ ಓಂ ಸಮಾಧಾನ ಅಭಾವಾಚ್ಯ ಅಸ್ವಾತಂತ್ರ್ಯಂ ಪ್ರತೀಯೇತ. ಸಮಾಧಾನ ಇಲ್ಲ ಅಂದರೆ ಏನು ಅಂದರೆ ಪೂರ್ತಿ ಮಾಡೇ ಮಾಡ್ತೀನಿ ಅಂತಕ್ಕಂಥ ನಿಶ್ಚಯ ಯಾವ ಕಾಲಕ್ಕೂ ನಮಗೆ ಬಂದಿಲ್ಲ. ಯಾವ ಕಾಲಕ್ಕೂ ಇಲ್ಲ ಅಂದಮೇಲೆ ಏನರ್ಥ? ಯಾವ ಕಾಲಕ್ಕೂ ಸ್ವಾತಂತ್ರ್ಯ ಇಲ್ಲ. ಕರ್ತೃತ್ವ ಇರೋದು ಹೌದು, ಸ್ವಾತಂತ್ರ್ಯ ಇಲ್ಲ ಅಂಬೋದು ಹೌದು. ಒಂದು ಕಾಲದಲ್ಲೂ ಸ್ವಾತಂತ್ರ್ಯ ಬರುತ್ತಾ ನಮಗೆ? ಎಲ್ಲೆಲ್ಲೂ ಸ್ವಾತಂತ್ರ್ಯ ಯಾವ ಕಾಲಕ್ಕೂ ಇಲ್ಲ. ನಾವಿದೆ ಅಂತ ತಿಳ್ಕೊಂಡ ಕಾಲಕ್ಕೂ ಇಲ್ಲ, ಇಲ್ಲ ಅಂತ ಮಾಡಿದಾಗಲೂ ಇಲ್ಲ. ಇದು ಅರ್ಥ ಮಾಡ್ಕೊಂಡು ಕೆಲವೊಮ್ಮೆ ಈಗ ಗೊತ್ತಾಯ್ತು ದೇವರು ದೊಡ್ಡವನು ಅಂತ ಹೇಳಿದ, ಅದು ಸರಿ. ಆದರೆ ಈ ಕೆಲವು ಹೇಳ್ತಾರೆ ಈಗ ಸದ್ಯ ಆಪತ್ತು ಪರಿಹಾರ ಆಯಿತು, ದೇವರಿಗೆ ಥ್ಯಾಂಕ್ಸ್ ಪರಿಹಾರ, ಮುಂದೆ ನಾನು ಬಿಟ್ಬಿಡ್ತೀವಿ ಹಾಗಿದ್ರೆ ಮತ್ತಿರಲೇಬೇಕಲ್ಲಿ. ದೇವ್ರ ಅಲ್ಲಿ ಆ ಕೆಲಸ ಮುಗಿದ ತಕ್ಷಣ ಮುಗಿಲಿಲ್ಲ. ಈಗ ಹೇಳಬೇಕು, ಅದೇ ಹೇಳಿದೆ, ಈವರೆಗೂ ನಮ್ಮನ್ನು ಕಾಪಾಡಿದ ದೇವರೇ ಮುಂದೂ ಕಾಪಾಡ್ತಾನೆ, ಇದು ವಿಶ್ವಾಸ. ಗೊತ್ತಾಯ್ತಾ? ಈವರೆಗೂ ದೇವರು ಕಾಪಾಡಿದ್ದಾನೆ ಅಂತ ಅನುಭವ ಬಂದಿದೆ. ಈಗ ಮುಂದೆ ಯಾರು ಕಾಪಾಡ್ತಾರೆ? ಈಗ ಅವನೇ ಕಾಪಾಡಬೇಕಷ್ಟೆ. ಅದು ವಿಶ್ವಾಸ ಚೇಂಜ್ ಆಗಿಬಿಡುತ್ತೆ. ಅದೇ ಪ್ರಹ್ಲಾದಕ ವಿಶ್ವಾಸ ಇದ್ದಿದ್ದರಿಂದನೇ ಏನಾಯಿತು, ಕರೆಕ್ಟಾಗಿ ಅನುಭವಕ್ಕೆ ಬಂತು. ಓಂ ಸಮಾಧ್ಯ ಭಾವಾಚ್ಯ ಓಂ. ಎಷ್ಟು ದೇವರೇ ಕಾಪಾಡಬೇಕು ಅಂತಾರೆ. ಇವರಿಗೂ ಕಾಪಾಡಿರಲಿಲ್ಲ ಹಾಗಿದ್ರೆ ಅಂತ ಪ್ರಶ್ನೆ ಬರುತ್ತೆ. ಇವಾಗಲೂ ಕಾಪಾಡಿದ ದೇವರನ್ನೇ ಮುಂದೂ ಕಾಪಾಡ್ತಾನೆ. ಅದಕ್ಕೆ ರಕ್ಷತಿ ಇತ್ತೇವ ವಿಶ್ವಾಸ. ದೇವರು ನಮ್ಮ ರಕ್ಷಣೆ ಮಾಡೇ ಮಾಡ್ತಾನೆ, ವಿಶ್ವಾಸ ಇರಬೇಕು. ಅತಃ ಯಥಾಚ ಈ ಅಲ್ಲಿವರೆಗೆ ಆಗೈತೆ. ಈಗ ಮುಂದಾಗಬೇಕೀಗ ಏನದು? ಯಥಾಚ ತಕ್ಷ ಉಭಯತ ಓಂ. ಯಥಾ ತಕ್ಷಣ ಕಾರಯಿತೃ ನಿಯತತ್ವಂ ಕರ್ತೃತ್ವಂಚ ವಿದ್ಯತೆ ಏವಂ ಜೀವಶ್ಯ. ಒಂದು ದೃಷ್ಟಾಂತ ಕೊಟ್ಟರೆ, ಮೊದಲನೇ ದೃಷ್ಟಾಂತ ಏನಿದು? ಯಥಾಚ ತಕ್ಷ ಉಭಯತತ್ವ. ತಕ್ಷ ಅಂದರೆ ಏನು ಅಂತ ಕೇಳಿದರೆ ಬಡಗಿ ಅಂತ ಅರ್ಥ. ಬಡಿಗೆ ಅವನು. ಬಡಿಗೆ ಏನು ಮಾಡ್ತಾನೆ? ಅವನಿಗೆ ಬಡಿಗೆ ಬರುತ್ತೋ ಇಲ್ಲವನಿಗೆ ಬಡಿಗೆತಾನ? ಬರುತ್ತೆ ಅಂಥೇಳಿ ಕಂಡು ಮಾಡ್ತವ್ರು ಏನು ಮಾಡ್ತಾರೆ? ಅಪರಾಧ ಅವನು. ಯಾರು ಹೇಳಿದ್ರು ಅಂತ ಕೇಳ್ತಾರೆ. ಅಂದರೆ ಅವನಿಗೆ ಏನಿದೆ? ಸ್ವಾತಂತ್ರ್ಯ ಇಲ್ಲ. ಮತ್ತೆ ಸ್ವಾತಂತ್ರ್ಯ ಇಲ್ಲ ಅವನಿಗೆ, ಅದಕ್ಕೆ ಹೇಳ್ತಾರೆ. ಕರ್ತೃತ್ವ ಇದೆ ಆದರೆ ಸ್ವಾತಂತ್ರ್ಯ ಇಲ್ಲ. ಯಾಕೆ? ಯಾವನು ಕೆಲಸ ಕೊಟ್ಟಿದ್ದಾನೋ ಅವನು ಹೇಳ್ದ ಮಾಡಬೇಕೆ ಹೊರತು ಇಚ್ಛೆ ಬಂದ ಮಾಡೋಂಗಿಲ್ಲ ಅವನು. ಈ ಟೈಮ್ ಸಾಕು, ಇವತ್ತು ಬರಬೇಡ, ಪರವಾಗಿಲ್ಲ, ನಾಳೆ ಜಾಸ್ತಿ ಹೊತ್ತು ಮಾಡೋ ಅರ್ಜೆಂಟಿದೆ, ಮಾಡಬೇಕು, ಇದನ್ನೇ ಮಾಡು. ನೋಡಿ, ನೀವು ಟೇಬಲ್ ಹೇಳ್ತೀರಿ, ಚೇರ್ ಫಸ್ಟ್ ಕ್ಲಾಸೇ ಮಾಡ್ತೀರಿ, ಏನು ಮಾಡಬೇಕು ಅದಕ್ಕೆ? ನನಗೆ ಬೇಕಿಲ್ಲ, ಇದನ್ನೇ ಮಾಡು. ಇಷ್ಟ ಬಂದು ಅವನು ಸಾಕಷ್ಟು ಬರ್ತಿರ್ಬೋದು, ಬಟ್ ಎಲ್ಲ ಮಾಡೋಂಗಿಲ್ಲ. ಏನು ಮಾಡಬೇಕು ಅವನು ನೋಡಿ ಎಷ್ಟು ಡಿಪೆಂಡೆನ್ಸ್ ಇದೆ ಅವನಿಗೆ. ಎಕ್ಸ್ಪರ್ಟ್ ಎಲ್ಲ ಇದೆ ಅವನಿಗೆ, ತೋಚಿದ್ದು ಮಾಡೋಂಗಿಲ್ಲ. ಅರ್ಥ ಆಯ್ತಾ? ಇದೆಲ್ಲ ದೃಷ್ಟಾಂತ ಕೊಟ್ಟು. ಪರಾತ್ತು ತಶ್ರುತಿ ಹೇ ಓಂ ಸಾಚ ಅಂದರೆ ನಮಗೆ ಬಾಡಿಗೆ ಕಾರ್ಪೆಂಟ್ರಿ ಬರೋದೇ ಇಲ್ಲ ನಮಗೆ, ನಮ್ಮ ಅಜ್ಞಾನ ಅದು. ಅವನಿಗೆ ಬರುತ್ತೆ, ಸ್ವಾತಂತ್ರ್ಯ ಇಲ್ಲ. ಗೊತ್ತಾಯ್ತಾ? ಬರದೇ ಇರೋ ವ್ಯಕ್ತಿಗಳು ಬೇರೆ, ಬರೋರು ಬೇರೆ, ಬಂದು ಮಾಡ್ಲಿಕ್ಕೆ ಬರೋರು ಬೇರೆ, ಮಾಡ್ಲಿಕ್ಕೆ ಬರದೇ ಇರೋರು ಬೇರೆ, ಮಾಡ್ಸೋಕ್ಕೂ ಬರೋರು ಬೇರೆ. ಮಾಡ್ಲಿಕ್ಕೆ ಬರುತ್ತೆ ಕೆಲವರಿಗೆ ತಿಳ್ಕೊಂಡು, ಮಾಡ್ಸೋಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಎಲ್ಲ ಕಡೆ ಅನುಭವಕ್ಕೆ ಏನು ಬಂತ, ನಮಗೆ ಮಾಡಿಸೋದಕ್ಕೆ ಬರೋದಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಎಷ್ಟೋ ಸಲ. ನಾವು ಮಾಡೋದು ಸುಲಭ, ಮಾಡಿಸೋದು ಕಷ್ಟ ಅಂತ ಹೇಳೋದಿಲ್ಲ. ಅಂದರೆ ಅರ್ಥ ನನಗೆ ಮಾಡಿಸೋದ್ರಲ್ಲಿ ನಿಮ್ಗೆ ಅನುಭವ ಬಂತು, ಸ್ವಾತಂತ್ರ್ಯ ಇಲ್ಲ ಅಂಥೇಳಿ ಮಾಡಿಸೋದ್ರಲ್ಲಿ. ಅದೇ ರೀತಿ ಮಾಡೋದ್ರಲ್ಲೂ ಕೂಡ ಏನಿಲ್ಲ, ಸ್ವಾತಂತ್ರ್ಯ ಇಲ್ಲ. ಅದು ಒಂದು ನಮಗೆ ಅನುಭವಕ್ಕೆ ಬಂದು ನಾನು ಬೇಕಾದ್ರೆ ಮಾಡ್ತೀನಿ, ಅವ್ರ ಕಡೆ ಮಾಡ್ಸೋಕ್ಕಾಗಲ್ಲ. ಈ ಮಾತ್ರ ತುಂಬ ಜನ ಹೇಳ್ತಾರೆ. ಅದಕ್ಕೆ ಅರ್ಥ ಏನಂದರೆ ಅಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತ ಒಪ್ಕೋತಿದ್ದಾನೆ ಅವನಿಗೆ. ತಿಳಿತಾ? ಏನು ಬೇಕಾದ್ರೂ ಮಾಡಬಲ್ಲೆ ಹೇಳ್ತೀಯಲ್ಲ, ಮಾಡಿ ತೋರಿಸು, ಮಾಡೋಕ್ಕೆ ಹೋಗ್ಲಿ, ಏನು ಬೇಕಾದ್ರೆ ಮಾಡಿಸ್ತೀಯಾ, ಅದು ಹಾಗೆ. ಎರಡೂ ಹಾಗೆ, ಮಾಡ್ಲಿಕ್ಕೂ ಬರಲಿಲ್ಲ, ಮಾಡ್ಲಿಕ್ಕೆ ದೇವರಿಗೆ ಏನು ಬರುತ್ತೆ? ಕರೋತಿ ಕಾರಯತಿ ನ ಕರೋತಿ ನ ಕಾರಯತಿ ಅನ್ಯಥಾ ಕಾರಯತಿ. ಏನು ಬೇಕಾದ್ರೂ ಮಾಡಿಸ್ತಾನೆ. ಇದು ದೇವರ ವಿಶೇಷವಾದ ಹಿರಿಮೆ. ಆಗ ಡೆಫಿನೇಷನ್ ಆಫ್ ಗಾಡ್ ಏನಂತ ಗೊತ್ತಾಗುತ್ತೆ. ಅದೆಲ್ಲ ಮಾಡ್ಲಿಕ್ಕೆ ಬಂದರೆ ದೇವರು ಅಂತ ಹೆಸರು. ಪರಾತ್ತು ತಚ್ಛ್ರುತೇ ಹೇ ಓಂ ಸಾಚ ಕರ್ತೃತ್ವ ಶಕ್ತಿ. ಇದ್ರೆ ನಮಗೆ ಗೊತ್ತಾಯ್ತು. ಇಷ್ಟೆಲ್ಲ ಮಾಡಿದ್ವಿ. ಏನು ಗೊತ್ತಾಯಿತು ಅಂದರೆ ಇನ್ನೊಬ್ಬರ ಅಧೀನದಲ್ಲಿ ಅಂತ ನಮಗೆ ಗೊತ್ತಾಯಿತು. ಆ ಯಾರು ಅಂದರೆ ಪರ, ಹರಿರೇವ ಪರಹ. ಪರಾತ್ತು ತಚ್ಛ್ರುತೇ ಹೇ ಓಂ. ಪರಮ ಅನುಗ್ರಹದಿಂದ ಬಂದಿತ್ತು. ಅದಕ್ಕೇನು ಆಧಾರ ಅಂದರೆ ಶ್ರುತಿ. ಶ್ರುತಿ ಹೇಳ್ತಾ ಇದೆ ಏನಂತ?
ತೇನ ವಿನಾ ತೃಣ ಬೇಕಾದ ಶ್ರುತಿಗಳಿವೆ. ಇದೊಂದು ದೃಷ್ಟಾಂತ ಕೊಡ್ತಾರೆ. ಸಾಚ ಕರ್ತೃಶಕ್ತಿ ಪರಾದೇವ ಕರ್ತೃತ್ವ ಕರಣತ್ವಂಚ ಸ್ವಭಾವಶ್ಚೇತನಾಧೃತಿ ಯತ್ಪ್ರಸಾದಾದಿಮೇ ಸಂತಿ ನ ಸಂತಿ ಯದುಪೇಕ್ಷೆಯ ಇತಿ ಪೈಗಿ ಶ್ರುತಿ. ಕರ್ತೃತ್ವ ಕರಣತ್ವ ಸ್ವಭಾವ ಚೇತನ ಧೃತಿ ಯತ್ಪ್ರಸಾದಾದಿಮೇ ಸಂತಿ ನ ಸಂತಿ ಯದುಪೇಕ್ಷೆಯ ಇತಿ ಪೈಂಗಿ ಶ್ರುತಿ. ಯಾವ ರೀತಿ ಶ್ಲೋಕ ಬಂದಿದೆ ಅದು. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷೆ. ಅಲ್ಲಿ ಅನುಗ್ರಹತ ಇದೆ, ಪ್ರಸಾದಾದಿದೆ ಅಷ್ಟೇ. ದೇವರ ಅನುಗ್ರಹದಿಂದ ಇನ್ನು ಮಾಡಕ್ಕೆ ಬರೋದಿಲ್ಲ ಅಲ್ಲ, ಇರ್ಲಕ್ಕೂ ಬರೋದಿಲ್ಲ. ಎಂತೂ ಸ್ವರೂಪ ಪ್ರಮಿತಿ ಪ್ರವೃತ್ತಿ ಮೂರು ಸೇರಿಸ್ಬಿಟ್ಟು ಸುಮ್ಮನೆ ಕೊಡ್ತೀಯ, ಅದು ಮಾಡಲಿಕ್ಕೂ ಬರೋದಿಲ್ಲ. ಆಯಿತಾ? ಇದು ಆದ್ದರಿಂದ ನಿನಗೇನಿಲ್ಲ ಅಂತ ಆಯ್ತು. ಈಗ ಸ್ವಾತಂತ್ರ್ಯ ಒಂದು ರೂಲ್ಡ್ ಔಟ್. ಯಾವ ಸ್ಟೇಜಲ್ಲಿ? ಯಾವ ಸ್ಟೇಜಲ್ಲೂ ಸ್ವಾತಂತ್ರ್ಯ ಇಲ್ಲ. ಅದೇ ದೇವರು ಯಾವ ಸ್ಟೇಜಲ್ಲೂ ಅಸ್ವಾತಂತ್ರ್ಯ ಇಲ್ಲ. ಯಾವ ಸ್ಟೇಜಲ್ಲೂ ಅಸ್ವಾತಂತ್ರ್ಯ ಇಲ್ಲದೆ ಇದ್ದರೆ ದೇವರು. ಒಂದು ಸ್ಟೇಜಲ್ಲಿ ಬಂದರೂ ದೇವರಲ್ಲ. ಎಲ್ಲ ಸ್ಟೇಜಲ್ಲಿ ಇದ್ಮೇಲೆ ಕಥೆ ಮುಗಿತಾರೆ. ಎಲ್ಲ ಸ್ಟೇಜಲ್ಲೂ ಇರೋದ್ರಿಂದ ಯಾವ ಕಾಲಕ್ಕೂ ನಾಹಂಕರ್ತ ಹರಿಕರ್ತ ಅದು ಒಂದೆರಡಕ್ಕೆ ಹೇಳಬಾರ್ದು, ಎಲ್ಲದಕ್ಕೆ ಹೇಳಬೇಕು. ಕರ್ತೃತ್ವ ಕಾರಣತ್ವಂಚ ಸ್ವಭಾವ ಚೇತನಾಧೃತಿ ಯತ್ಪ್ರಸಾದಾದಿಮೇ ಸಂತಿ ನ ಸಂತಿ ಯದುಪೇಕ್ಷೆಯ ಇತಿ ಪೈಂಗಿ ಶ್ರುತಿ. ಆಮೇಲೆ ಓಂ ಕೃತ ಪ್ರಯತ್ನಾಪೇಕ್ಷಸ್ತು ವಿಹಿತ ಪ್ರತಿಷೇಧ ಅವೈರ್ಥ್ಯಾದಿಭ್ಯ ಓಂ ತತ್ವ ಅಪ್ರಯೋಜಕತ್ವ ಶಾಸ್ತ್ರಸ್ಯ ನಾಪದ್ಯತೆ. ಕೃತ ಪ್ರಯತ್ನಾಪೇಕ್ಷತ್ವಾತ್ ಪ್ರೇರಕತ್ವಸ್ಯ ಆದಿಶಬ್ದೇನ ಅವೈಷಮ್ಯಾದಿ. ಇಲ್ಲೊಂದು ಸೂಕ್ಷ್ಮ ವಿಚಾರಕ್ಕೆ ಇದರ ಉತ್ತರ ಇದೆ. ಮತ್ತೊಂದು ಸೂಕ್ಷ್ಮ ವಿಚಾರ ಏನು ಬಂತೀಗ? ಕೃತ ತಥೋ ಅಪ್ರಯೋಜಕತ್ವ ಶಾಸ್ತ್ರಸ್ಯ ನಾಪದ್ಯತೆ. ದೇರ್ ಫೋರ್ ಶಾಸ್ತ್ರಕ್ಕೆ ಅಪ್ರಯೋಜಕತ್ವ ಬರಲಿಲ್ಲ. ಅಪ್ರಯೋಜಕತ್ವ ಅಂದರೆ ಏನು? ಶಾಸ್ತ್ರಕ್ಕೆ ಅಲ್ಲ ಅಲ್ಲ ಶಾಸ್ತ್ರ ಕರ್ಮ ಮಾಡ್ತು ಅಂತ ಹೇಳಿತು. ಕರ್ತೃತ್ವದಲ್ಲಿ ಏನು ಕರ್ಮ ಹೇಳುತ್ತೆ ಅಂದರೆ ಕರ್ತೃತ್ವ ಇದೆ ಅಂತ ಹೇಳಿದ್ರಿಂದ ಏನಾಯಿತು? ಪ್ರಯೋಜನ ಬಂತು. ಏನು ಪ್ರಯೋಜನ ಬಂತು? ಶಾಸ್ತ್ರ ತಕ್ಕಂತೆ ನಡೆದ್ರೆ ಅನುಗ್ರಹ, ಇಲ್ಲದೆ ಹೋದರೆ ಇಲ್ಲ. ಗೊತ್ತಾಯ್ತಾ? ಈ ಪ್ರಯೋಜನ ಇದೆಯಲ್ಲ, ಆಯ್ತು. ಈಗ ಆದರೆ ಒಂದು ಪ್ರಶ್ನೆ, ಕೃತ ಪ್ರಯತ್ನ ಅಪೇಕ್ಷತ್ವ ತತ್ ಪ್ರೇರಕತ್ವಸ್ಯ. ಹಾಗೆ ದೇವರು ಪ್ರೇರಕ ಅಂತ ಹೇಳ್ತೀರಲ್ಲ ಅಂತ ಪ್ರಶ್ನೆ ಬಂತೀಗ. ಪ್ರೇರಕ ಅಂತ ಹೇಳ್ತೀರಲ್ಲ, ಇಲ್ಲೇ ಸೂಕ್ಷ್ಮ ವಿಚಾರ ಬರೋದು. ಪ್ರೇರಕ ಅಂತ ಕರಿತೀರಿ, ನಮ್ಮ ರೋಲ್ ಇದೆ ಅಂತೀರಿ. ಗೊತ್ತಾಯ್ತಾ? ಮತ್ತು ಸ್ವಾತಂತ್ರ್ಯ ಇಲ್ಲ ಅಂತೀರಿ. ಏನು ಅಂದರೆ ದೃಷ್ಟಾಂತ ಕೊಡ್ತಾರೆ. ಇಬ್ಬರು ಇದ್ದಾರಪ್ಪ, ಒಬ್ಬರು ಮಾಡಲಿಲ್ಲ, ಒಬ್ಬರು ಮಾಡಿಬಿಟ್ಟು, ಇಬ್ಬರು ಕ್ವಾಲಿಫಿಕೇಷನ್ ಎಲ್ಲ ಒಂದೇ. ಮಾಡಲಿಲ್ಲ. ಯಾತಕ್ಕೆ ಅಂದರೆ ಒಬ್ಬರು ಪ್ರೇರೇಪಣೆ ಮಾಡಿದ, ಒಬ್ಬನೇ ಮಾಡಲಿಲ್ಲ. ಮುಂದಿನ ಪ್ರಶ್ನೆ, ಯಾಕೆ ಮಾಡಲಿಲ್ಲ? ಮುಂದಿನ ಪ್ರಶ್ನೆ ಅದಕ್ಕೆ ಹೇಳ್ತಾರೆ ಕೃತ ಪ್ರಯತ್ನಾಪೇಕ್ಷತ್ವ ತತ್ ಪ್ರೇರಕತ್ವಸ್ಯ. ಪರಮಾತ್ಮ ಏನು ಮಾಡ್ತಾನೆ ಅದನ್ನೀಗ? ಅವನ ಪ್ರಯತ್ನವನ್ನು ನೋಡಿ ಮಾಡ್ತಾನೆ. ಪ್ರಯತ್ನ ಮಾಡಿದರೆ ಏನು ಮಾಡ್ತಾನೆ? ಅನುಗ್ರಹ ಮಾಡ್ತಾನೆ. ಪ್ರಯತ್ನ ಮಾಡದೆ ಹೋದರೆ ಫಸ್ಟ್ ರ್ಯಾಂಕ್ ಬಂದರೆ ಬಾಲಕ್ಕೆ ಕೂತ್ಕೊಂಡ್ಬಿಟ್ಟ, ಲಾಕ್ ಮಾಡ್ಕೊಂಡು, ಯಾರೂ ಸಿಗೋದಿಲ್ಲ ಅಂತಿಲ್ಲ. ಯಾವ ಕೆಲಸ ಯಾತಕ್ಕೆ ಏನಿಲ್ಲ ಅವನು ಯಾರೋ ಜಸ್ಟ್ ಪಾಸ್ ಆದರೂ ಸಿಕ್ಕೋಯ್ತು. ಯಾಕೆ ಅಂದರೆ ಪ್ರಯತ್ನ ಪಟ್ಟವ್ರು, ಪ್ರಯತ್ನ ಮಾಡಲೇ. ಆದ್ದರಿಂದ ದೇವರು ಪ್ರೇರೇಪಣೆ ಮಾಡ್ತಾನೆ ಎಂಬುದು ನಿಜ. ಆದರೆ ಪ್ರಯತ್ನಕ್ಕೆ ತಕ್ಕಂತೆ ಪ್ರೇರೇಪಣೆ ಮಾಡ್ತಾನೆ. ಹಾಗಿದ್ದರೆ ಪ್ರಯತ್ನಕ್ಕೆ ತಕ್ಕಂತೆ ಪ್ರೇರೇಪಣೆ ಮಾಡಿ ದೇವರು ಸ್ವಾತಂತ್ರ್ಯ ಏನು ಬಂತು? ಪಕ್ಷಪಾತ ಬಂತು ಅಂದರೆ ಇಲ್ಲ. ಅದ್ರ ಹಿಂದೇನಿದೆ? ಅನಾದಿ ಕರ್ಮ ಇದೆ. ಅದರಿಂದ ಏನಿದೆ? ಸ್ವರೂಪ ಇದೆ. ಅಲ್ಲಿ ಎಂಡಾಗ್ತದೆ. ಇದನ್ನು ಯಾಕೆ ಹೇಳಿದ್ರು ಅಂದರೆ ಇದು ಇಲ್ಲಿ ಕಾಣೋದು. ಈಗ ಅವನು ಬರೋದಿಲ್ಲ, ಫೇಲ್ ಆದ. ಅವ್ನು ಓದಿಲ್ಲ, ಅವೆಲ್ಲ ಬೇಕಾಷ್ಟಿದೆ ಹಿಂದೆ. ಡೈರೆಕ್ಟ್ ರಿಲೇಟೆಡ್ ಯಾವುದು? ಬರೋದಿಲ್ಲ ಅಂಬೋದು. ಅದೇ ರೀತಿಯೇ ಪ್ರಯತ್ನ ಮಾಡಿಲ್ಲ, ಆಗಿಲ್ಲ. ಸರಿಯಾಗಿ ಅರ್ಥ ಮಾಡ್ಕೊ. ಪ್ರಯತ್ನದ ರೋಲ್ ಎಲ್ಲಿದೆ? ನಾವು ಯಾವುದನ್ನು ಅವನ ಮೇಲೆ ಟ್ರೈ ಮಾಡ್ತೀವಿ? ಪ್ರಯತ್ನ ಮಾಡದೆ ದೇವರು ಕೊಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗ್ತೀವಿ. ಆ ಸ್ವರೂಪ ಒಳ್ಳೆಯದು ಅಂತೇಳಿ ಕೊಟ್ಟು ಬಿಡಲಿ, ಕೆಟ್ಟದ್ರೆ ಅದನ್ನಾರು ಕೊಟ್ಟು ಬಿಡಲಿ. ಸುಮ್ಮನೆ ಇದೆಲ್ಲ ಮಾಡೋದು ಬೇಡ ಅಂದರೆ ಇಲ್ಲ, ಪ್ರಯತ್ನ ತಕ್ಕಂತೆ ಮಾಡಿಸ್ತಾನೆ. ಈ ಪ್ರಯತ್ನ ಶಬ್ದ ಇಷ್ಟೇ ಹೇಳಿದಾಗ ಹಿಂದಿಂದೆಲ್ಲ ಸೇರಿಸ್ಕೊ ಆಚಾರ್ಯ ಮತ್ತೆ ಬರೆದಿದ್ದಾರೆ. ಆತ್ಮೀಯ ಎಲ್ಲ ಡೀಟೇಲಾಗಿ ಅಲ್ಲಿ ಬರೀತಾರೆ. ಇಲ್ಲಿ ಬರೆದಿದ್ದು 1.5 ಪುಟ ಇದೆ ಅಷ್ಟೇ. ಎಲ್ಲ ಸೇರಿಸಿದ್ದಾರೆ, ಸೂತ್ರಕ್ಕೆ ಹಾಕಿ ಸೇರಿಸಿದ್ರೆ ಅಷ್ಟಿದೆ. ಅಲ್ಲಿ ಇಡೀ 80 ಶ್ಲೋಕ ಹೇಳ್ತಾರೆ. ಅದನ್ನು ಓದದೆ ಹೋದರೆ ಅದಕ್ಕೆ ಅರ್ಥನೇ ಆಗೋದು. ಪೂರ್ತಿ ಅರ್ಥ ಆಗೋಕೆ ಅಷ್ಟು ಬೇಕು. ಹಿಂದೆ ಹೋಗೋದೇ ನಿಲ್ಲಿಸಿಬಿಡ್ತಾರೆ, ನಿಂದುಬಿಟ್ಟು. ಇನ್ನೊಂದು ಪ್ರಯತ್ನ ಮಾಡಿದ ಸಿಗಲೇ ಇಲ್ಲ. ಎಲಿಜಿಬಿಲಿಟಿ ಇದೆ ಇಲ್ಲ ಅವರಿಗೆ. ಪ್ರಯತ್ನ ಮಾಡೋಡ್ರಿ ಏನೋ ಹೇಳ್ತೇನೆ, 100 ವರ್ಷ ಹಾಕ್ತೇನೆ, 100 ಸತಿ ಮಾಡಿದೆ ಒಂದು ಸತ್ತು ಬಂದಿಲ್ಲ, ಪ್ರಯತ್ನ ಯೂಸ್ಲೆಸ್ ಅಂತ. ದೊಡ್ಡ ಯೋಗ್ಯತೆ ಪ್ರಯತ್ನ ಏನು ಮಾಡ್ತೇನೆ ಈಗ? ಅಂದರೆ ಎಲ್ಲಿ ಯೋಗ್ಯತೆ ಇದ್ದು ಪ್ರಯತ್ನ ಮಾಡಬೇಕು. ಯೋಗ್ಯತೆ ಎಲ್ಲಿಂದ ಬರುತ್ತೆ ಅಂತ ಕೇಳಿದರೆ ಮಧ್ಯೆ ಇನ್ನು ಬಿಟ್ವೀನ್ ಕರ್ಮ ಇದೆ. ಇನ್ನು ಬಿಟ್ವೀನ್ ಕರ್ಮ ಮಾಡ್ಕೊಂಡು ಅದಕ್ಕೆ ನಾವು ಏನು ಮಾಡ್ತೀವಿ? ಸಾಮಾನ್ಯ ಎಲ್ಲ ಮಿಕ್ಸಪ್ ಮಾಡಿಬಿಟ್ಟಾಗ ಏನಾಗೋದಿಲ್ಲ, ಕ್ಲಿಯರ್ ಆಗೋದಿಲ್ಲ. ಸರಿಯಾಗಿ ಏನು ಮಾಡಬೇಕು? ಯಾವ ರೋಲು ನೋಡಬೇಕು. ಹಿಂದೆ ಇದೇ ಪ್ರಶ್ನೆ ಒಂದು ಉತ್ತರ ಕೊಟ್ಟಿದ್ದಾರೆ. ಈಗಾಗಲೇ ಇಲ್ಲಿ ಅನೇಕ ಪ್ರಶ್ನೆ ಬರುತ್ತೆ, ಬೇರೆ ಕಡೆ ಹೇಳಿದ್ದಾರೆ. ಅದನ್ನು
ಉದಾಹರಣೆಗೆ ಏನು ಹೇಳಿದರು, ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳೋದಕ್ಕೆ ಸ್ವಾತಂತ್ರ್ಯ ಏನು ದೃಷ್ಟಾಂತ ಕೊಟ್ಟರು, ಏನು ಕೊಟ್ಟರು? ಹಿತಾಕರಣಾದಿ ದೋಷ ಪ್ರಸಕ್ತಿ ಹಿಂದೆ ಬಂದಿದೆ ಆಗಲೇ, ಅಲ್ಲಿ ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ, ಅದು ಸೇರಿಸ್ಕೋಬೇಕಿದಕ್ಕೀಗ. ಅಲ್ಲಿ ಯಾವ ಪ್ರಸಂಗದಲ್ಲಿ ಉತ್ತರ ಕೊಟ್ಟರು? ಜೀವನೇ ಎಲ್ಲ ಮಾಡ್ತಾನೆ ಅಂತ ಯಾಕೆ ಹೇಳಬಾರ್ದು ಅಂತ ಕೇಳಿದರೆ, ಹಾಗಿದ್ರೆ ಅಹಿತ ಯಾಕೆ ಮಾಡ್ಕೊತಿದ್ದ ಜೀವ? ಜೀವನಿಗೆ ಸ್ವಾತಂತ್ರ್ಯ ಇದ್ದು ಸ್ವತಂತ್ರ ಕರ್ತೃತ್ವ ಇದ್ದಿದ್ರೆ ಏನು ಮಾಡ್ಕೊತಿದ್ದಿಲ್ಲ, ಮಾಡ್ಕೋತಾ ಇರಲಿಲ್ಲ. ದೊಡ್ಡ ದೊಡ್ಡ ಕಾರಣ ಕೊಟ್ಟಿದ್ದಾರೆ, ಅದನ್ನೇ ಆಚಾರ್ಯ ಬರೆದರು. ಯದಿರಾಮ ಪರೋ ನಭವೇತ್ಸ ಹರಿ ಕಥಮಸ್ಯ ವಶೇ ಜಗತೇ ತದಹು ಯದಿರಾಮ ನತಸ್ಯ ಸತೆ ವಶೇ ಸಕಲಂ ಕಥಮೇವತ್ತು ನಿತ್ಯ ಸುಖಂ ನ ಭವೇತ್. ಒಳ್ಳೆ ಉತ್ತರ ಕೊಟ್ಟಿದ್ದಾರೆ. ಅದು ವಿವರಣೆ ಅದೆಲ್ಲ ಸೇರಿಸ್ಕೋಬೇಕು. ಮತ್ತೆ ಈಗ ಇನ್ನೊಂದಿದೆ, ಆದರೆ ಒಬ್ಬರಿಗೆ ಪ್ರೇರಣೆ ಮಾಡ್ತಾನೆ, ಮತ್ತೊಬ್ಬರಿಗೆ ಮಾಡೋದಿಲ್ಲ ಯಾಕೆ ಅಂತ ಕೇಳಿದರೆ ಉತ್ತರ ಕೊಟ್ಟಿದ್ದಾರೆ. ಎಲ್ಲಿ ಹೇಳಿ? ವೈಷಮ್ಯ ನಿರ್ಘೃಣ್ಯೇನ ಸಾಪೇಕ್ಷತ್ವ ತಛಾತ್ ದರ್ಶಿ. ವೈಷಮ್ಯ ನೋಡಿ, ದುರ್ಯೋಧನ ಕೈಲಿ ಕೆಟ್ಟ ಕೆಲಸ ಮಾಡಿಸ್ತ, ಭೀಮಸೇನ ಕೈಲಿ ದೊಡ್ಡ ಕೆಲಸ ಮಾಡಿಸ್ತ. ಪಕ್ಷಪಾತ ಅಂದರೆ ಇಲ್ಲ, ಯಾಕೆ? ವೈಷಮ್ಯ ನಿರ್ಗ್ರಹಣೆ ಇಲ್ಲ. ಸಾಪೇಕ್ಷತ್ವ, ಸಾಪೇಕ್ಷ. ಏನು ಸಾಪೇಕ್ಷ? ಸ್ವರೂಪ, ಅನಾದಿ ಕರ್ಮ ಮತ್ತು ಪ್ರಯತ್ನ. ಅದಕ್ಕಾಯಿತು. ನಾವು ಏನು ಮಾಡ್ತೀವಿ, ಇಲ್ಲೇ ಮುಟ್ಲಕ್ಕೆ ಹುಡುಕಬಾರ್ದು, ಬೇರೆ ಕೊಟ್ಟಾಗಿದೆ ಬೇರೆ ಕಡೆಗೆ, ಅದೆಲ್ಲ ಸೇರಿಸ್ಬಿಟ್ರಾಗಲ್ಲ. ಅದಕ್ಕೆ ಮತ್ತೆ ಪೂರ್ತಿ ಓದಬೇಕು. ಒಂದೊಂದು ಕಡೆ ಓದಿದರೆ ಪೂರ್ತಿ ಉತ್ತರ ಸಿಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನಿರಬೇಕು? ಸಮಗ್ರ ಅಂತ ಓದಿದಾಗಲೇ ಉತ್ತರ ಸಿಗೋದು. ಏನಂತ ಹೇಳ್ತಾನೆ, ಹೋಗ್ಬೇಕು. ಪ್ರಯತ್ನ ಬೇಕಮಗ್ರತೋ ನಿಧಾಯ ಭೂತಿ ಮಾಪುರ್ಮಃ. ಪ್ರಯತ್ನ ಮುಂದಿಟ್ಟು ನಮ್ಮ ರೋಲ್ ಇರೋದು ಅಷ್ಟೇ. ಈಗ ಊಟಕ್ಕೆ ಕೃಷ್ಣಾರ್ಪಣೆ ಊಟ ಮಾಡಿ ಅಂತ ಅಲ್ಲಿವರೆಗೂ ಸುಮ್ಮನೆ ಕೊಡಿಸಿ, ಇದು ಊಟ ಕೃಷ್ಣಾರ್ಪಣೆ ಏನು ಮಾಡ್ಬೇಕು ಅವನೀಗ? ಊಟ ಶುರು ಮಾಡಬೇಕಷ್ಟೆ. ಅಲ್ಲೂ ಪ್ರಯತ್ನ ಮಾಡೋದಿಲ್ಲ. ಈ ದೇವ್ರು ಬರಲಿ ಅದಾಯ್ತು. ಅದು ಕತೆ ಹೇಳ್ತಾರೆ. ಯಾರೋ ಒಬ್ಬ ಸಾಧು ಕೂತಿದ್ದ, ಒಬ್ಬನು ಎಲ್ಲ ದೇವರೇ ಮಾಡಿಸ್ತಾನಂತ ಕೂತ್ಕೊಂಡಿದ್ದ. ಅವಾಗ ಏನಾಯಿತು, ಇದ್ದಕ್ಕೆ ಪ್ರಭಾವ ಬರ್ಲಿಕ್ಕೆ ಶುರುವಾಯಿತು. ಗೊತ್ತಾಯ್ತು. ದೇವ್ರ ಧ್ಯಾನ ಮಾಡ್ಬೇಕು. ಎಲ್ಲರೂ ಕರೆದ್ರು. ಇಲ್ಲ, ನಾನು ದೇವ್ರನ್ನ ಕರೆಸಿದ್ದೀನಿ, ನೀವು ಹೋಗಿ. ಯಾರು ಕರೆದ್ರು ಹೋಗ್ತಾನೆ ಇಲ್ಲ ಅವನು. ಒಬ್ಬನು ಯಾವ ದೋಣಿ ತೊಗೊಂಡು ಬಂದ, ಒಬ್ಬನು ಹೋಗಬಾರ್ದು, ಇಲ್ಲ ದೇವ್ರು ಬರಲಿ ಅಂತ ಹೇಳಿದ. ಹೋಗಿ ಮುಗಿದೋಯ್ತು. ಆಮೇಲೆ ಆಕ್ಷೇಪಣೆ ಮಾಡ್ದ. ಇದು ಮುಳುಗೋ ಸ್ಥಿತಿ ಬಂತವನೇ, ನೀವು ಪ್ರವಾದ ಮುಳುಗೋಸ್ಕರ ದೇವರೇ ಕೈ ಬಿಟ್ಟಿಲ್ಲ, ನೀನು ಮರ್ತು ಬಿಟ್ಟು ಹೇಳ್ತೇನೆ. ಅವ್ರನ್ನೆಲ್ಲ ಕಳಿಸಿದ್ದು ನಾನೇ ಅಂತ ಹೇಳಿದ. ಪಾಪ ಅವ್ರನ್ನೆಲ್ಲ ಕಳಿಸಿದ್ದು ನಾನೇ, ನೀನು ಅರ್ಥ ನೀನೇ ಸಾಯ್ತೀನಿ, ನೀನು ಏನು ಹೇಳ್ಬೇಕು ನಿನಗೀಗ ಅಂತ ಕೇಳಿದ. ಅಷ್ಟೇ, ಗೊತ್ತಾಯ್ತಾ? ಇದು ಟೂ ಮಚ್ ಆಯ್ತು. ಅದು ದೇವರ ಅನುಗ್ರಹ ಹೋದೋಯ್ತು ಅಷ್ಟೇ. ಕೆಟ್ಟ ಕೆಲಸಕ್ಕೆ ಹಾಕಿ ತಿಳ್ಕೊಬಾರ್ದು, ಅದು ಪರೀಕ್ಷೆ. ಒಳ್ಳೆ ಕೆಲಸಕ್ಕೆ ಕೊಟ್ಟರೆ ಅನುಗ್ರಹ, ಇಲ್ಲ ಎಲ್ಲದು ಕೆಟ್ಟದ್ದು ಅನುಗ್ರಹ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಇದು ಅಷ್ಟೇ ಇದೆ. ನಾಳೆ ಮತ್ತೆ ಇನ್ನೂ ಸ್ವಲ್ಪ ಇದೆ ಆ ಬಗ್ಗೆ ಹೇಳಬೇಕಾದ್ರೆ. ನಾಳೆ ಅದನ್ನು ಅದಿಷ್ಟು ಅದು ಅರ್ಥ ಬರೀತಾರೆ ಪೂರ್ತಿಯಾಗಿ. ಇವತ್ತು ಓದ್ಬಿಟ್ಟು ಅರ್ಥ ಹೇಳ್ಬೋದು. ಏನಂತಿದೆ? ಪೂರ್ವಕರ್ಮ ಪ್ರಯತ್ನಂಚ ಸಂಸ್ಕಾರಂಚಾಪಿ ಅಪೇಕ್ಷತು ಈಶ್ವರ ಕಾರಯೇತ್ ಸರ್ವಂ ತಚ್ಚ ಈಶ್ವರ ಕೃತಂ ಸ್ವಯಂ ಅನಾದಿತ್ವಾದ್ ಅದೋಷಶ್ಚ ಪೂರ್ಣಶಕ್ತಿತ್ವತೋ ಹರೇಃ ಇತಿ ಭವಿಷ್ಯತ್ ಪರ್ವಣಿ. ಏತದೇವ ನ ಚಾಪಿ ಏವಮೇತದಸ್ತಿ ಚ ನಾಸ್ತಿ ಚ ಇತಿ ಚ ಮೋಕ್ಷಧರ್ಮೇ. ಇದಿಷ್ಟು ನಾಳೆಗಾಲ ಅರ್ಥ ತಿಳ್ಕೊಂಡ್ಬಿಟ್ರೆ ಇದಿಷ್ಟು ಸೇರುತ್ತೆ.